ಉಂಡ ಮನೆಗೆ ಕನ್ನ ಹಾಕೋದು ಅಂತ ಹೇಳ್ತಾರಲ್ಲ, ಲಿಟ್ರಲಿ ಈ ಪ್ರಕರಣದಲ್ಲಿ ಅದೇ ಆಗಿದೆ. 4 ತಿಂಗಳು ತಮ್ಮ ಮನೆಯಲ್ಲೇ ಊಟ ಹಾಕಿದಂಥ ಡ್ರೈವರ್ ತಾನಿದ್ದಂಥ ಮನೆಗೇನೆ ಕನ್ನ ಹಾಕಿದ್ದಾನೆ. ಸಿನಿಮಾಗಿಂತ ರೋಚಕವಾಗಿದೆ ಈ ಕಥೆ. ಯಾಕೆ ಅಂತಂದ್ರೆ ನಾಟಕ ಆಡಿ ವೃದ್ಧೆ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ. 8 ಲಕ್ಷದ ರಹಸ್ಯ ತಗಲಾಕೊಂಡಂಥ ಆ ಒಬ್ಬನಿಂದ ಬಯಲಾಯಿತು ಇಡೀ ಒಂದು ಪ್ರಕರಣದ ಸ್ಕೆಚ್. ವೃದ್ಧೆಗೆ ಚಾಕು ಇರಿದು 8 ಲಕ್ಷ ರೂಪಾಯಿಯನ್ನ ಖದೀಮರು ದೋಚಿದ್ರು. ಈಗ ಅವರೆಲ್ಲರೂ ಕೂಡ ಅರೆಸ್ಟ್ ಆಗಿದ್ದಾರೆ. ಚಾಲಕ ಸೇರಿ ಒಟ್ಟು 3ರನ್ನ ಈಗ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬನಶಂಕರಿ ಠಾಣೆ ಪೊಲೀಸರು ಜಾಲವನ್ನ ಬೀಸಿ ಈ 4 ಆರೋಪಿಗಳನ್ನ ಹೆಡೆಮುರಿ ಕಟ್ಟಿದ್ದಾರೆ. ಜೊತೆಗೆ ಈಗ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ರೋಚಕ ರೀತಿಯಲ್ಲಿ ತಮ್ಮ ಪ್ರಾಣವನ್ನ ವೃದ್ಧೆ ಉಳಿಸಿಕೊಂಡಿದ್ದು. ಅಂದರೆ ಸಿನಿಮಾಗಳಲ್ಲಿ ನೋಡ್ತಾ ಇದ್ವಿ ಯಾವ ರೀತಿಯಾಗಿ ಕಳ್ಳರು ಮನೆಗೆ ನುಗ್ಗದಂಥ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನ ಉಳಿಸ್ಕೊಳ್ಬಹುದು ಅಂತ ಹೇಳಿ. ಅದೇ ಥರ ವೃದ್ಧೆ ಕೂಡ ತಮ್ಮ ಮನೆ ಇಲ್ಲೇ ಇದ್ದು 4 ತಿಂಗಳ ಕಾಲ ಇಲ್ಲೇ ತಿಂದು ಉಂಡು ನಂತರ ಅದೇ ಮನೆ ಕನ್ನ ಹಾಕ್ತಾರೆ ಅಂತಂದ್ರೆ ಎಂಥ ಖತರ್ನಾಕ್ಗಳಿರಬೇಕು. ದಾಳಿ ಮಾಡಿದಂಥ ಸಂದರ್ಭದಲ್ಲಿ ವೃದ್ಧೆಯ ಕತ್ತಿಗೆ ಚಾಕನ್ನ ಹಾಕ್ತಾರೆ. ಆಗ ವೃದ್ಧೆ ಸತ್ತಂತೆ ನಾಟಕವಾಡ್ತಾರೆ. ಆನಂತರ ವೃದ್ಧೆ ಸತ್ತಿದ್ದಾರಲ್ಲ ಅಂತ ಹೇಳಿ ಮನೆಯಲ್ಲಿದ್ದಂಥ 8 ಲಕ್ಷ ರೂಪಾಯಿಯನ್ನ ಈ 4 ಖದೀಮರು ದೋಚ್ಕೊಂಡು ಹೋಗ್ತಾರೆ. ಸೊ ನಂತರ ತಮ್ಮ ಪ್ರಾಣವನ್ನು ಉಳಿಸ್ಕೊಂಡು ಈ ಕೇಸ್ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತೆ. ಅದಾದ ನಂತರ ಪೊಲೀಸರು ಬಲೆಯನ್ನು ಬೀಸಿ ರೋಚಕ ರೀತಿಯಲ್ಲಿ ಈ 4 ಖದೀಮರನ್ನ ಕೆಡ್ಡಾಗೆ ಕೆಡವಿದ್ದಾರೆ. ಉಂಡ ಮನೆಗೆ ಕನ್ನ ಹಾಕಿದಂಥ 4 ಈಗ ಕಂಬಿ ಹಿಂದೆ ಸೇರಿದ್ದಾರೆ. ಒಂದು ಪ್ರಕರಣ ಬೆಂಗಳೂರಿನ ಬನಶಂಕರಿಯಲ್ಲಿ ಆಗಿರುವಂಥದ್ದು. ಈಗ ಊಟ ಮಾಡಿದಂಥ ಮನೆಗೆ ದೋಹ ಬ್ರಗ್ದಿರುವಂಥ ಈ ಒಂದು ಪ್ರಕರಣ ಏನಿದೆ ಇದನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 9:10 ಗಂಟೆಗೇನೋ ಬಂದರು. ಇದು ಜೊಮ್ಯಾಟೋದವರು ನಾವು ಬಾಗಿಲು ತೆಗೀರಿ ಅಂದರು. ಅದಕ್ಕೆ ನಾನು ಇಲ್ಲ, ನಾನು ಜೊಮ್ಯಾಟೋ ಆರ್ಡ್ರ್ ಮಾಡಿಲ್ಲ ಅಂದೆ. ನಿಮ್ಮ ಮಗ ಆರ್ಡ್ರ್ ಮಾಡಿದ್ದಾನೆ ತೆಗೀರಿ ಅಂದರು. ನಾನು ತೆಗೆದುಬಿಟ್ಟೆ. ತಕ್ಷಣ ಒಳಗಡೆ ನುಗ್ಗಿಬಿಟ್ಟು ಚಾಕು ತೋರಿಸಿದ್ರು. ಆಮೇಲೆ ನೀವು ಹೆಚ್ಚಿಗೆ ಮಾತಾಡಿದ್ರೆ ಚುಚ್ಚಿಬಿಡ್ತೀವಿ, ಕೀ ಕೊಡಿ ಅಂತಂದರು. ಕೀ ಇಲ್ಲ, ನಮ್ಮ ಮಗನ ಹತ್ರ ಇದೆ ಅಂದೆ. ತಕ್ಷಣ ಸೋಫಾ ಕೆಳಗೆ ಮಲಗಿಸ್ಬಿಟ್ಟು ಬಾಯಿಗೆ ಬಟ್ಟೆ ತುರುಕ್ಬಿಟ್ಟು ಇದು ಮಾಡಿದ್ರು. ಆಗ ಹಿಂದೆ 3 ಜನ ಬಂದರು. ಅವನ ಜೊತೆ ಡ್ರೈವರು ಮ್ಯಾಡಿನೂ ಬಂದ. ಕೀ ಇಲ್ಲ ಅಂದಿದ್ದಕ್ಕೆ ರಾಡಲ್ಲಿ ಹೊಡೆದು ಗಾಡ್ರೇಜ್ ಬೀರು ದುಡ್ಡು ಡಾಕ್ಯುಮೆಂಟ್ಸು ಎಲ್ಲ ತಗೊಂಡು ಹೋದರು. ಆಮೇಲೆ ಹೋಗ್ಬೇಕಾದ್ರೆ ಅವನು ಡ್ರೈವರ್ ಕೇಳಿದೆ ಸತ್ತೋಗಿದ್ದಾರೋ ಬದುಕಿದ್ದಾರೋ ಅಂತ. ಅದಕ್ಕೆ ಅವನು ತಿರ್ಗಾ ಇನ್ನೊಂದ್ಸಲಿ ಈ ಕಡೆ ಕುಯ್ದ ಡೀಪಾಗೆ. ಆವಾಗ ತುಂಬ ಬ್ಲಡ್ ಎಲ್ಲ ಫ್ಲೋಟ್ ಆಯಿತು. ನನಗೆ ಸ್ಪ್ರೇ ಎಲ್ಲ ಹೊಡೆದಿದ್ರು. ಬಾಯಿಗೆ ಬಟ್ಟೆ ತುರುಕಿ ದಿಂಬಲ್ಲಿ ಅಮ್ಮಿಕೊಂಬಿಟ್ಟು ಉಸಿರು ಕಟ್ಟಂಗೆ ಮಾಡಿದ್ದ. ಆಮೇಲೆ ನನಗೆ ಜ್ಞಾನ ಅನ್ಕಾನ್ಸಿಯಸ್ ಥರ ಆಯಿತು. ಆಮೇಲೆ ಅವನು ಇಲ್ಲ ಸತ್ತೋಗಿದ್ದಾರೆ ಅಂತ ಹೇಳ್ದ. ಅದು ಸತ್ತೋಗಿದ್ದಾರೆ ಅಂತ ಕನ್ಫರ್ಮ್ ಮಾಡ್ಕೊಂಡು ಹೋದರು ಅವರು. ಆಮೇಲೆ ಅವ್ರು ಆ ಕಡೆ ಹೋಗ್ತಾ ಇದ್ದಂಗೆ ನಾನು ಎದ್ದೆ. ಅಲ್ಲಿ ಅಷ್ಟರೊಳಗೆ ಒಬ್ಬರನ್ನ ಹಿಡಿದ್ರು. ಆ ಕಡೆ ಸೈಡು ರೋಡಿಲ್ಲ, ಅವರು ಹಿಡಿದ ಮೇಲೆ ನಾನು ಓಡೋಕೆ ಕಿರ್ಚ್ಕೊಂಡೆ. ಫುಲ್ಲು ಬ್ಲಡ್ ಆಗಿತ್ತು. ಆಮೇಲೆ ಜನ ಎಲ್ಲ ಬಂದರು. ಎದುರುಗಡೆ ಮನೆಯವರು ಬಂದು ನನ್ನ ಬೇಗ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತಂದೆ. ಆಗ ಅವರು ಪಾಪ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅಷ್ಟರೊಳಗೆ 100ಗೆಲ್ಲ ಫೋನ್ ಮಾಡಿದರು. ಆಗ 100 ಎಲ್ಲ ಬಂತು ಅನಿಸುತ್ತೆ. ಆಮೇಲೆ ನಮ್ಮ ಮಗ ಅಲ್ಲಿ ಹಾಸ್ಪಿಟ್ಲಿಗೆ ಬಂದ. ಈಗ ನೀವು ಸತ್ತಂಗೆ ಆ್ಯಕ್ಟಿಂಗ್ ಮಾಡಿದ್ದಕ್ಕೆ ಬಿಟ್ಟು ಹೋದ್ರ ಅವರು? ಕನ್ಫರ್ಮ್ ಮಾಡ್ಕೊಂಡ್ರು. ಕೈಯೆಲ್ಲ ಹಿಂಗಂದ್ರು. ಈ ಕೈಯೆಲ್ಲ ಹಿಂಗಂದು ತಲೆಯೆಲ್ಲ ಅಲ್ಲಾಡಿಸ್ಬಿಟ್ಟು ಆಮೇಲೆ ಹಿಂದಿಲಿ ಮಾತಾಡಿದ್ರು ಕಥಮ್ ಅಂತ. ಅಣ್ಣ ತಮ್ಮ ಇಬ್ಬರೇ. ತಮ್ಮನೇ ನನ್ನ ಹಂಗೆ ಮಾಡಿರೋದು. ಅವನ ತಮ್ಮ ಇನ್ನೂ ಸಿಕ್ಕಿಲ್ಲ. ಅವನೇ ಮಾಡಿದ್ದು. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಂಕಿತಾ, ಫಿಲ್ಮ್ಗಳಲ್ಲಿ ನೋಡ್ತಾ ಇದ್ವಿ ಈ ರೀತಿಯಾಗಿ ಸಿನಿಮೆಯ ರೀತಿಯಲ್ಲಿ ಬಚಾವಾಗೋದು ಕಳ್ಳರಿಂದ. ಈಗ ಪಾಪ ವೃದ್ಧೆ ಹೆಂಗೋ ಮಾಡಿ ತಮ್ಮ ಪ್ರಾಣವನ್ನ ಉಳಿಸ್ಕೊಂಡಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಈ ಖದೀಮರನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ ಹೇಗೆ ಅಂತ? ರಾಹುಲ್, ಬೆಂಗಳೂರಿನ ಬನಶಂಕರಿ ಪೊಲೀಸ್ ಠಾಣಾ ವ್ಯಾಪ್ತಿಯ
ಸಿಂಡಿಕೇಟ್ ಕಾಲೋನಿಯಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು. ವೃದ್ಧೆ ಕನಕ ಪುಷ್ಪ ಅಂತ ಹೇಳಿ ಅವರ ಮನೆಯಲ್ಲಿ ಅವರ ಪುತ್ರನಿಗೆ ಡ್ರೈವರ್ ಆಗಿ ಮಡಿವಾಳ ಅಲಿಯಾಸ್ ಮ್ಯಾಡಿ ಎಂಬಾತ ಇರ್ತಾನೆ. ತನ್ನ ಸ್ನೇಹಿತನ ಮೂಲಕ ಈ ಒಬ್ಬ ಡ್ರೈವರ್ ಪರಿಚಯ ಆಗಿರ್ತಾನೆ. ಅದಾದ ಬಳಿಕ ಈತ ತನ್ನ ಎಲ್ಲ ಕೆಲಸಗಳಿಗೂ ಕೂಡ ಡ್ರೈವರ್ ಆಗಿ ಈತನನ್ನ ಮನೆಯವರು ಬಳಸ್ಕೊಳ್ತಾ ಇರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಆತ ದುಡ್ಡನ್ನ ಕೇಳೋದು ಜಾಸ್ತಿ ಆಗುತ್ತೆ. ಪ್ರತಿಯೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಮಾಲೀಕರ ಬಳಿ ಆಗಾಗ ದುಡ್ಡನ್ನ ಕೇಳ್ತಾನೆ, ಬೇರೆ ಬೇರೆ ರೀಸನ್ಗೆ ಅಂತ ಹೇಳಿ. ಅದಾದ ಬಳಿಕ ಇವರು ಕೂಡ ತಮ್ಮ ಕೈ ಮೀರಿ ಆತನಿಗೆ ಸಹಾಯ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಅಂದ್ರೆ ಆತನ ರೂಮ್ ಬಾಡಿಗೆ ಜೊತೆಗೆ ಆತನ ಸಿಸ್ಟರ್ ಮ್ಯಾರೇಜ್ ಫಂಕ್ಷನ್ಗೆ ಅಂದ್ರೆ ಎಂಗೇಜ್ಮೆಂಟ್ಗೂ ಕೂಡ ಒಂದಷ್ಟು ದುಡ್ಡನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ. ಇಷ್ಟಾದ್ರೂ ಕೂಡ ಆತನ ದುಡ್ಡಿನ ದಾಹ ತೀರೋದಿಲ್ಲ, ಮತ್ತೆ ಮತ್ತೆ ದುಡ್ಡನ್ನ ಕೇಳ್ತಾ ಇರ್ತಾನೆ. ಆ ಸಂದರ್ಭದಲ್ಲಿ ಆತನನ್ನ ಕೆಲಸದಿಂದ ತೆಗೆಯುವಂತಹ ನಿರ್ಧಾರವನ್ನ ಮಾಡ್ತಾರೆ. ಹಾಗಾಗಿ ಆತನಿಗೆ ಹೇಳ್ತಾರೆ, ನೀನಿನ್ನು ಕೆಲ್ಸಕ್ಕೆ ಬರುವಂತಹ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆತನಿಗೆ ಏನ್ ದುಡ್ಡು ಕೊಡ್ಬೇಕು ಅದನ್ನ ಕೂಡ ಕ್ಲಿಯರ್ ಮಾಡಿ ಬಿಟ್ಟು ಕಳಿಸ್ತಾರೆ. ಅವತ್ತೇ ರಾತ್ರಿ ಮತ್ತೆ ಕನಕ ಪುಷ್ಪ ಅವರ ಮನೆಗೆ ಬರ್ತಾನೆ ತನ್ನ ಸ್ನೇಹಿತರ ಮುಖಾಂತರ. ಡೋರನ್ನ ತಡ್ತಾನೆ. ಆ ಸಂದರ್ಭದಲ್ಲಿ ವೃದ್ಧೆ ಹೇಳ್ತಾರೆ, ಯಾರು ನೀವು ಗೊತ್ತಿಲ್ಲ ಅಂತ ಹೇಳಿ. ನಾವು ಝೊಮ್ಯಾಟೋದವರು, ಹಾಗಾಗಿ ಫುಡ್ ಡೆಲಿವರಿ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ಅಂತ ಹೇಳಿ ಉತ್ತರವನ್ನ ಕೊಡ್ತಾನೆ. ಆ ಸಂದರ್ಭದಲ್ಲಿ ಇಲ್ಲ, ನಾವು ಯಾವುದೇ ರೀತಿಯ ಫುಡ್ ಅನ್ನ ಆರ್ಡರ್ ಮಾಡಿಲ್ಲ ಅಂತ ಹೇಳಿದಾಗ, ಇಲ್ಲ ನಿಮ್ಮ ಮಗ ಫುಡ್ ಅನ್ನ ಆರ್ಡರ್ ಮಾಡಿದ್ದಾರೆ ಅಂತ ಹೇಳಿ ಏಕಾಏಕಿ ಡೋರ್ ಅನ್ನ ತಳ್ಳಿ ಆ ಒಳಗಡೆ ಹೋಗಿರುವಂತದ್ದು. ಅದಾದ ಬಳಿಕ ವೃದ್ಧೆಗೆ ಚಾಕುವಿನಿಂದ ಇರಿದು ಮನೆಯಲ್ಲಿದ್ದಂತಹ ಕ್ಯಾಶ್ ಅಂದ್ರೆ ಲಕ್ಷಾಂತರ ರೂಪಾಯಿ ನಗದು ಹಾಗೆ ಒಡವೆಗಳನ್ನ ದೋಚಿ ಅಲ್ಲಿಂದ ಪರಾರಿ ಆಗ್ತಾರೆ. ಕೇವಲ ಈತ ಮಾತ್ರ ಅಲ್ಲ, ಈತನ ಜೊತೆ ಇನ್ನಿಬ್ರು ಅಂದ್ರೆ ಗಣೇಶ್ ವಿಠಲ್ ಸೇರಿ 4 ಜನ ಈ ಕೃತ್ಯವನ್ನ ಎಸಗಿರುವಂತದ್ದು. ಪೊಲೀಸರು ಕೂಡ CCTVಯನ್ನ ಪರಿಶೀಲಿಸಿ ಜೊತೆಗೆ ಅವರ ಒಂದು ಮೊಬೈಲ್ ಅನ್ನ ಟವರ್ ಲೊಕೇಶನ್ ಅನ್ನ ಆಧರಿಸಿ ಈಗಾಗಲೇ 3 ಜನರನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂತದ್ದು. ಜೊತೆಗೆ ಏನಾತ ಕದ್ದಿದ್ದಂತಹ ಚಿನ್ನಾಭರಣ ಜೊತೆಗೆ ಹಣವನ್ನ ಕೂಡ ರಿಕವರಿ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಅಂದ್ರೆ ಈ ಕೇಸನ್ನ ನೋಡೋದಾದ್ರೆ ಒಟ್ಟಾರೆ ನಾವು ಈ ಕೇಸನ್ನ ನೋಡೋದಾದ್ರೆ ಈ ಪ್ರಕರಣದಲ್ಲಿ ವೃದ್ಧೆಯ ಪ್ರಾಣ ಉಳಿದಿರೋದೇ ನಿಜಕ್ಕೂ ಕೂಡ ರೋಚಕ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಸುಮಾರು 2-3 ಬಾರಿ ಚಾಕುವಿನಿಂದ ಹಲ್ಲೆ ಮಾಡ್ತಾರೆ. ಅದಾದ ಬಳಿಕ ವೃದ್ಧೆ ಸತ್ತು ಹೋಗಿದ್ದಾರಾ ಅಂತ ಕೂಡ ನೋಡ್ತಾರೆ. ಅಂದ್ರೆ ಅವರು ಸತ್ತಿದಾರಾ ಏನಾಗಿದ್ದಾರೆ ಅಂತ ಹೇಳಿ ಚೆಕ್ ಮಾಡ್ತಾರೆ. ಆ ಸಂದರ್ಭದಲ್ಲಿ ವೃದ್ಧೆ ತಾನು ಸತ್ತಿರುವ ಹಾಗೆ ನಟನೆಯನ್ನು ಕೂಡ ಮಾಡಿರುವಂತದ್ದು. ಅಂದ್ರೆ ಎಲ್ಲಾದ್ರೂ ನನ್ಗೆ ಎಚ್ಚರ ಆಯ್ತು ಕಣ್ಣು ಬಿಟ್ಟೆ ಅಂತಂದ್ರೆ ಇವರು ನನ್ನನ್ನ ಸಾಯಿಸ್ತಾರೆ ಅನ್ನೋ ಭಯದಲ್ಲಿ ಅವರು ಯಾವುದೇ ರೀತಿಯಲ್ಲಿ ಮೂವ್ಮೆಂಟ್ ಮಾಡದೆ ಸತ್ತ ಹಾಗೆ ನಾಟಕವನ್ನ ಕೂಡ ಮಾಡ್ತಾರೆ. ಅದರಿಂದ ಅವರು ಪ್ರಾಣವನ್ನ ಉಳಿಸ್ಕೊಂಡಿರುವಂತದ್ದು. ಇನ್ನೋರ್ವ ಆರೋಪಿ ಏನಿದ್ದಾನೆ ಆತನಿಗಾಗಿ ಪೊಲೀಸರು ಹುಡುಕಾಟವನ್ನ ಮುಂದುವರಿಸಿದ್ದಾರೆ. ರಾಹುಲ್. ರೈಟ್ ಅಂಕಿತಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.